ಈಗ ಎ ಬಗ್ಗೆ ಮಾತಾಡಿದೆ ಸರ್. ಎಸ್. ಸಾಕಷ್ಟು ಗೊಂದಲಗಳಿರುವಂಥದ್ದು ಏನಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುವಂಥದ್ದು. ಎಸ್. ಸೊ ಯಾವ್ಯಾವ ಫೀಲ್ಡ್ ಮೇಲೆ ಎ ಪರಿಣಾಮ ಬೀರಬಹುದು ಅನ್ನುವಂಥದ್ದು? ಸರ್ ಬಂದಿರೋದ್ರಿಂದ ಇವಾಗ ನೋಡಿ ಇವಾಗ ನೀವೇನದು ಆಂಟ್ರೋಫಿಕ್ ಕ್ಲೌಡ್ ಅಂತ ಹ್ಮ್. ಬಂತಲ್ಲ, ಅದೇನು ಮಾಡುತ್ತೆ, ನೀವು ಒಂದು ದಿವಸ ಮಾಡೋ ಕೋಡಿಂಗ್ನ ಹ್ಮ್. ಜಸ್ಟ್ ಒಂದು 1 ಅವರಲ್ಲಿ ಮಾಡಿಕೊಟ್ಬಿಡುತ್ತಂತೆ. ಸೊ ಇದರಿಂದ ಐ ಟಿ ಫೀಲ್ಡ್ಗೆ, ಎಸ್ಪೆಷಲಿ ಐ ಟಿ ಎಂಪ್ಲಾಯೀಸ್ಗೆ ಪರಿಣಾಮ ಬೀಳುತ್ತೆ ಹೊರತು, ಹ್ಮ್. ಸೊ ಐ ಟಿ ಎಂಪ್ಲಾಯೀಸ್ಗೆ ಪರಿಣಾಮ ಬಿದ್ದಾಗ ನಮ್ಮ ಬೆಂಗಳೂರಲ್ಲಿರೋ ಐ ಟಿ ಎಂಪ್ಲಾಯೀಸ್ ಕೆಲಸ ಕಳ್ಕೊಂಡ್ರೆ ರಿಯಲ್ ಎಸ್ಟೇಟ್ಗೆ ಅಫೆಕ್ಟ್ ಆಗುತ್ತೆ. ಹ್ಮ್. ಆ್ಯಂಡ್ ಇವನ್ ದ ಟ್ಯಾಕ್ಸ್ ಕಲೆಕ್ಷನ್ ಏನು ಮಾಡ್ತಾರಲ್ಲ, ಸೊ ಟ್ಯಾಕ್ಸ್ ಕಲೆಕ್ಷನ್ ನಮ್ಮ ಸರ್ಕಾರಕ್ಕೂ ಅಫೆಕ್ಟ್ ಆಗುತ್ತೆ. ಸೊ ಮೇನ್ಲಿ ರಿಯಲ್ ಎಸ್ಟೇಟ್ಗೆ ಹೊಡೆತ ಬೀಳೋ ಚಾನ್ಸಸ್ ಇದೆ. ಯಾಕಂದರೆ ನಮ್ಮ ಬೆಂಗಳೂರಿನಲ್ಲಿ ಯಾರೇ ಫ್ಲ್ಯಾಟ್ ತೊಗೊಂಡ್ರು, ಸೈಟ್ ತೊಗೊಂಡ್ರು ಎಲ್ಲ ಈ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸೇ ತೊಗೊಳ್ಳೋದು. ಇವಾಗ ಏನಾಗುತ್ತೆ ಅಂದರೆ, ನನ್ನ ಪ್ರಕಾರ ಕೆಲಸ ಕಳ್ಕೊಳ್ಳೋ ಅಂಥ ಪರಿಣಾಮ ಅಷ್ಟೊಂದೇನು ಇರಲ್ಲ ಅಂತ ಅನಿಸುತ್ತೆ ಇನಿಷಿಯಲಿ. ಬಿಕಾಸ್ ಬಂದವಾಗ ಏನಾಗುತ್ತೆ, ಕೆಲಸಗಳನ್ನು ಕಡಿಮೆ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಹ್ಮ್. ಅವಾಗ ಏನಾಗುತ್ತೆ, ಈ ಎಂಪ್ಲಾಯೀಸ್ಗೆ ಜಾಸ್ತಿ ಕೆಲಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪೇಮೆಂಟಲ್ಲೂ ಸಹ ಐ ಥಿಂಕ್ ಪೇಮೆಂಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಸಿನ್ಸ್ ಇಸ್ ಡೂಯಿಂಗ್ ಆಲ್ ದ ವರ್ಕ್, ಮೋಸ್ಟ್ ಆಫ್ ದ ವರ್ಕ್, ಸ್ಯಾಲ್ರಿ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ. ಆ್ಯಂಡ್ ನನ್ನ ಪ್ರಕಾರ ಇನಿಷಿಯಲಿ ಅಷ್ಟು ಮಾಸ್ ಗ್ಯಾದರಿಂಗಲ್ಲಿ ಮಾಸಾಗೆ ಕೆಲಸ ಹೋಗೋದು ಅದೆಲ್ಲ ಅಷ್ಟು ಈಸಿಯಾಗಿ ನಡೆಯಲ್ಲ. ಬಿಕಾಸ್ ಅಮೆರಿಕದಲ್ಲಿ ಏನೇ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೂ ಅವ್ರಿಗೆ ಕಾಣಿಸೋದೆ ಭಾರತ. ಸೊ ಅವ್ರು ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಐ ಟಿ ಪ್ರಾಜೆಕ್ಟ್ನ ಭಾರತಕ್ಕೆ ವರ್ಗಾಯಿಸ್ತಾರೆ. ಯಾಕಂದರೆ ಅದೇ ಪ್ರಾಜೆಕ್ಟನ್ನು ಅಮೆರಿಕದಲ್ಲಿ ಮಾಡಬೇಕಂದ್ರೆ ನಿಮ್ಗೆ $10 ಹಿಡಿಯುತ್ತೆ, ಭಾರತದಲ್ಲಿ ಜಸ್ಟ್ $1 or $2 ಕೆಲಸ ಮುಗ್ದೋಗುತ್ತೆ. ಸೊ ಇಂಡಿಯನ್ ಲೇಬರ್ಸ್ ಆರ್ ಸೋ ಚೀಪ್. ಆ್ಯಂಡ್ ಇಂಡಿಯಾದಲ್ಲಿ ನಿಮಗೆ ಬೇಕಾದ್ರೆ 16 ಅವರ್ ಕೆಲಸ ಮಾಡೋರು ಇದ್ದಾರೆ. ಅದನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ ಮಾಡಬೇಕಂತ. ಸೊ ಅಲ್ಲೆಲ್ಲ ಅಮೆರಿಕದಲ್ಲಿ ನಿಮಗೆ ವರ್ಕ್ ಕಲ್ಚರೇ ಬೇರೆ ಇರ್ತದೆ. 5 ದಿವಸ ಅಂದರೆ 5 ದಿವಸ ವರ್ಕ್, 8 ಅವರ್ಸ್ ಅಂದರೆ 8 ಅವರ್ಸೇ ವರ್ಕ್. ಅದರಲ್ಲಿ ವರ್ಷಕ್ಕೆ 2 ತಿಂಗಳು 3 ತಿಂಗಳು ರಜಾ, ಪೇರೆಂಟಲ್ ಲೀವು, ಆ ಲೀವು ಈ ಲೀವು. ಸೊ ಅಲ್ಲಿ ನೋಡೋಕೆ ಹೋದ್ರೆ ನಿಮಗೆ ಪ್ರಾಜೆಕ್ಟ್ಗಳೇ ವರ್ಕ್ ಆಗಲ್ಲ. ಪ್ರಾಜೆಕ್ಟ್ ಮಾಡೋರು ಯಾರೂ ಇಲ್ಲ, ಕೆಲಸ ಮಾಡೋರೇ ಇಲ್ಲ ನನ್ನ ಪ್ರಕಾರ ಅಮೆರಿಕದಲ್ಲಿ. ಸೊ ಮೋಸ್ಟ್ ಆಫ್ ದ ವರ್ಕ್ ವಿಲ್ ಗೋ ಟು ಇಂಡಿಯಾ. ಸೊ ಇಂಡಿಯಾ ಮೇಲೆ ಡಿಪೆಂಡ್ ಆಗಿರೋ ಅಮೆರಿಕ ಬಂದ್ಬಿಡ್ತು ಅಂದ್ಬಿಟ್ಟು ಕೆಲಸಗಳನ್ನ ಕಟ್ ಮಾಡೋದು, ಪ್ರಾಜೆಕ್ಟ್ ಕಟ್ ಮಾಡೋದು ಸಾಧ್ಯನೇ ಇಲ್ಲ ಅದು. ಸೊ ನಮ್ಮ ಇಂಡಿಯನ್ ಐ ಟಿ ಕಂಪ್ನೀಸ್ ಇವತ್ತು ಏನು ಬಿದ್ದಿದೆ, ಬಿಕಾಸ್ ಆಫ್ ಒಂದು ಶಾಕಲ್ಲಿದ್ದಾರೆ. ಇಂಡಿಯನ್ ಐ ಟಿ ಕಂಪ್ನೀಸು ಏನಕ್ಕೆ ಶಾಕಲ್ಲಿದೆ, ಇವರು ಮಾಡಿರೋ ತಪ್ಪು ಏನು ತಪ್ಪು ಮಾಡಿದ್ದಾರೆ, ಮೋಸ್ಟ್ ಆಫ್ ದ ಐ ಟಿ ಕಂಪ್ನೀಸ್ ಹತ್ರ ಸಿಕ್ಕಾಪಟ್ಟೆ ಕ್ಯಾಶ್ ರಿಸರ್ವ್ ಇತ್ತು. ಆ ಕ್ಯಾಶ್ ರಿಸರ್ವ್ನ ಇವ್ರೇನು ಮಾಡಿದ್ರು, ಈ ರಿಸರ್ಚಿಗೆ ಬಳಸ್ತೀರಾ, ಡಿವಿಡೆಂಡ್ ಕೊಡೋದು, ಇವ್ರು ತಿನ್ನೋದೇನೋ ದುಡ್ಡನ್ನ ತಿನ್ನೋ ಅಂತ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸೊ ಇವಾಗ ಅವ್ರಿಗೆ ಬಿಸಿ ಮುಟ್ಟಿದೆ ನಮ್ಮ ಇಂಡಿಯನ್ ಐ ಟಿ ಕಂಪ್ನೀಸ್ಗೂ. ಇವಾಗ 100% ನಮ್ಮ ಇಂಡಿಯನ್ ಕಂಪ್ನೀಸ್ ಅವ್ರ ಹತ್ರ ಇರೋ ಕ್ಯಾಶ್ ರಿಸರ್ವ್ನ ರಿಸರ್ಚ್ಗೆ ಹಾಕಿ ಇವರೇ ಡೆವಲಪ್ ಮಾಡಿ ಇನ್ನೂ ನಮಗೆ, ನನ್ನ ಪ್ರಕಾರ ಇವಾಗ ಕಂಪ್ಯೂಟರ್ ಬಂದವಾಗ ಏನಂದ್ರು ಹೇಳಿ ಜನ, ಎಲ್ಲ ಕೆಲಸಗಳು ಹೋಗ್ಬಿಡುತ್ತೆ, ಕಂಪ್ಯೂಟರ್ ಎಲ್ಲ ಮಾಡ್ಬಿಡುತ್ತೆ ಅಂದರು. ಅದರಿಂದ ಕೆಲಸಗಳು ಹೋಗ್ತಾ ಹೋಗ್ತಾ ಜಾಸ್ತಿ ಆಯ್ತೆ ಹೊರತು ಕಡಿಮೆ ಆಗಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ರೇಂಜಲ್ಲಿ ಅಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಐ ಟಿ ಎಂಪ್ಲಾಯೀಸ್ಗೆ, ನಾಟ್ ಫಾರ್ ದ ಕಂಪನೀಸ್. ಬಟ್ ಹೋಗ್ತಾ ಹೋಗ್ತಾ ಇಂದ ಇನ್ನೂ ಕೆಲಸಗಳು ಇನ್ನೂ ಜಾಸ್ತಿ ಸಿಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇವಾಗ ನೀವ್ ಹೇಳೋ ಪ್ರಕಾರ ಏನಂತಂದ್ರೆ ಇಂದ ಅನುಕೂಲಗಳು ಜಾಸ್ತಿ ಇರುತ್ತೆ, ಬಟ್ ಏನಂತಂದ್ರೆ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಬಿಕಾಸ್ ಅದು ಜಾಸ್ತಿ ಕೆಲಸ ಮಾಡ್ತಾ ಇದೆ. ಸೊ ಒಂದು ನಾವೇನು ಇವಾಗ 3 lakhs ನನ್ನ ಫ್ರೆಂಡ್ಸ್ಗೆ ಇವತ್ತು ಬೆಂಗಳೂರಿನಲ್ಲಿ ನನ್ನ ಫ್ರೆಂಡ್ಸ್ಗೆ 2.5-3 lakhs ಸ್ಯಾಲ್ರಿ ಇದೆ. ಅವ್ರ ಸ್ಯಾಲ್ರಿ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಸ್ಯಾಲ್ರಿ ಕಟ್ ಆದ್ಮೇಲೆ ಈಗ ಏನಾಗುತ್ತೆ ಅಂತಂದ್ರೆ, ಇವಾಗ ಬರುವಂತಹ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ಏನಾದ್ರು ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡುವಂತದ್ದಾಗಿರ್ಬೋದು, ಏನಾದ್ರು ಒಂದು, ಯಾಕಂತಂದ್ರೆ ಎಷ್ಟು ದಿನ ಅಂತ ನಾವು ಸ್ಯಾಲ್ರಿನೇ ನಂಬ್ಕೊಂಡಿರಕ್ಕಾಗುತ್ತೆ. ಸಾಕಷ್ಟು ಒಂದು ಗೊಂದಲಗಳಿರುತ್ತೆ. ಯಾಕಂತಂದ್ರೆ ಒಬ್ಬರ ಅಂಡರಲ್ಲಿ ಕೆಲಸ ಮಾಡೋದಕ್ಕಿಂತ ನಾನು ಓನರ್ ಆಗಬೇಕು ಅನ್ನೋಂಥದ್ದು ಸಾಕಷ್ಟು ಜನರಿಗಿರುತ್ತೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ವೈಸ್ ಅಂತ ಬಂದಾಗ, ಸೊ ಸ್ಯಾಲ್ರಿ ಕಟ್ ಆದಾಗ ಅಮೌಂಟ್ ಅನ್ನೋದು, ಬಜೆಟ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಸೊ ಕಡಿಮೆ ಬಜೆಟ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಹುದಾ, ಅದನ್ನು ಯಾವ ರೀತಿ ತಗೋಬಹುದು, ಅದರಿಂದ ಯಾವ ರೀತಿ ಲಾಭ ಗಳಿಸಬಹುದು ಅಂತ? ಸೊ ಡೆಫಿನೆಟ್ಲಿ, ಸೊ ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಇವಾಗ ಬರ್ತಾ ಇದೆ, ನೀವು ಹೇಳ್ದಂಗೆ ನಾನು ಹೇಳ್ದಂಗೆ ಸ್ಯಾಲ್ರಿಗಳು ಕಟ್ ಆಗೋ ಚಾನ್ಸಸ್ ಇದೆ. ಇವನ್ ಕೆಲಸನೂ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಯಾವ ಕೆಲಸ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ ಅಂದರೆ, ತುಂಬ ರೊಟೀನ್ ವರ್ಕ್ ಇರುತ್ತಲ್ಲ, ಸಿಂಪಲ್ ವರ್ಕ್, ಅದೇ ABCD ಸಿಂಪಲ್ ಅಂದರೆ ಸಿಂಪಲ್ ಕೋಡಿಂಗ್ ಮಾಡೋದೆಲ್ಲ ಕೆಲಸಗಳು ಹೋಗೋ ಚಾನ್ಸಸ್ ಇರುತ್ತೆ. ಯಾರು ಕಾಂಪ್ಲೆಕ್ಸ್ ವೇರ್ ಹ್ಯೂಮನ್ ಇಂಟರ್ವೆನ್ಷನ್ ಬೇಕೇ ಬೇಕು ಅನ್ನೋ ಪ್ರಾಜೆಕ್ಟ್ಸ್ ಅಂತೂ ಡೆಫಿನೆಟ್ಲಿ ನಡೆಯುತ್ತೆ. ಸೊ ಲೆಟ್ಸೇ ನನಗೆ ತಿಂಗಳಿಗೆ ಒಂದು 15,000 ರೂಪಾಯಿ ಉಳಿಸೋಷ್ಟು ಶಕ್ತಿ ಇದೆ. ನನಗೆ 2 lakhs ಸ್ಯಾಲ್ರಿ ಇದೆ. ಅದರಲ್ಲಿ ಹೋಮ್ ಲೋನು ಅದು ಇದು ಎಲ್ಲನೂ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಐ ಟಿ ಎಂಪ್ಲಾಯೀಸ್ ಮೇನ್ ಪ್ರಾಬ್ಲಮ್ ಅಂದರೆ ಅವ್ರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಇರಲ್ಲ. ಸೊ ದುಡ್ಡು ಬರ್ತಾ ಇದೆ ಖರ್ಚು ಮಾಡು, ಬಟ್ ಆ ದುಡ್ಡು ಬರೋದು ನಿಂತೋಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರು ಕಮ್ಮಿ ಆಗ್ಬೋದು ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅವರು ಒಂದು ಲೈಫ್ ಸ್ಟೈಲೇ ವೀಕೆಂಡ್ ಲೈಫ್ ಸ್ಟೈಲಲ್ಲಿ ಇರ್ತಾರೆ. ಸೊ ಇಟ್ಸ್ ರೈಟ್ ಟೈಮ್ ಟು ಗೆಟ್ ಅಲರ್ಟ್. ಇವತ್ತು ನೀವು ಎಚ್ಚರಿಕೆ ಆಗಿಲ್ಲ ಈ ವಿಡಿಯೋ ನೋಡಿದ್ಮೇಲೂ ಅಂದರೆ
ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸಫರ್ ಲೇಟರ್. 15,000 ರೂಪಾಯಿ ತಿಂಗಳಿಗೆ SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಮಾರ್ಕೆಟಲ್ಲಿ ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು. 15,000 15 ವರ್ಷ ಮಾಡಿದ್ರೆ ಮಾರ್ಕೆಟಲ್ಲಿ 15% ಆವ್ರೇಜ್ ರಿಟರ್ನ್ಸ್ ಕೊಟ್ರು, ಮಾರ್ಕೆಟಲ್ಲಿ 12ರಿಂದ 15% ಆವ್ರೇಜ್ ರಿಟರ್ನ್ಸ್ ಕೊಡುತ್ತೆ. ಅಷ್ಟು ಕೊಟ್ಟರೆ ನಿಮ್ಮ ಹತ್ರ ನೆಕ್ಸ್ಟ್ 15 ಇಯರ್ಸಲ್ಲಿ 1 CR ದುಡ್ಡು ಇರ್ತದೆ. ಸೊ IT ಎಂಪ್ಲಾಯೀಸ್ಗೆ ನಾನು ಹೇಳೋದಂದರೆ, ನೀವು ಎಷ್ಟು ಅರ್ನ್ ಮಾಡ್ತೀರಾ, ತಿಂಗಳಿಗೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ದುಡಿತೀರಾ, ಅದರಲ್ಲಿ 30%, 1 ಲಕ್ಷ ಆದರೆ 30,000, 2 ಲಕ್ಷ ಆದರೆ 60,000 ರೂಪಾಯಿನ ನೀವು ಉಳಿಸಿದ್ರೆ, ಉಳಿಸೋದಲ್ಲ ಹೂಡಿಕೆ ಮಾಡಿದ್ರೆ, ಈ ದುಡ್ಡು ನಿಮ್ಮನ್ನು ಸಾಕುತ್ತೆ, ನಿಮ್ಮನ್ನು ಕಷ್ಟ ಕಾಲದಲ್ಲಿ ನಿಮ್ಗೆ ಆಗುತ್ತೆ. ಆ್ಯಂಡ್ ನೀವು ಈವನ್ ಒಂದು 10ರಿಂದ 15 ವರ್ಷ ಡಿಸಿಪ್ಲೈನ್ಡ್ ಆಗಿ ಲೆಟ್ಸೇ ಒಂದು 60,000 ರೂಪಾಯಿ ಇಲ್ಲ 30,000 ರೂಪಾಯಿ ಇಟ್ಕೊಳ್ಳೋಣ ಸರ್, 30,000 ರೂಪಾಯಿನ ನೀವು ನೆಕ್ಸ್ಟು 15 ವರ್ಷ ಉಳಿಸ್ಕೊಂಡು ಹೂಡಿಕೆ ಮಾಡ್ಕೊಂಡು ಹೋದ್ರೂ 2 CR ದುಡ್ಡು ಇರ್ತದೆ. ಆ 2 CR ಅಲ್ಲೇ ಅವ್ರ ಜೀವನ ನಡೆಸ್ಬೋದು. ಅದಕ್ಕೂ ಸಹ ನನ್ನ ಹತ್ರ SWP, STP ತುಂಬ ಆಪ್ಷನ್ಸ್ಗಳಿದ್ದಾವೆ. ಸೊ SWP ಅಂದರೆ ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಹತ್ರ ಇವತ್ತು 100 ರೂಪಾಯಿ ದುಡ್ಡಿದೆ, ನಿಮಗೆ ತಿಂಗಳಿಗೆ 80 ಪೈಸಾ ಅಷ್ಟು ದುಡ್ಡನ್ನು ವಿಡ್ರಾ ಮಾಡ್ಬೋದು. ಅಂದರೆ ಇಫ್ ಯು ಹ್ಯಾವ್ 50 lakh rupees, ತಿಂಗಳಿಗೆ 40,000 ರೂಪಾಯಿ ನೀವು ನಿಮ್ಮ ದುಡ್ಡಲ್ಲೇ 40,000 ರೂಪಾಯಿ ವಿಡ್ರಾ ಮಾಡ್ಬೋದು. ಅದನ್ನು SWP ಅಂತ ಕರೀತಾರೆ. ಸೊ ಎಷ್ಟು ಲೆಟ್ಸ್ 20 ವರ್ಷ ನೀವು ವಿಡ್ರಾ ಮಾಡಿದ್ರು, ನೀವು ವಿಡ್ರಾ ಮಾಡೋದ್ರು ರಫ್ಲಿ, ಸೊ ಕ್ಯಾಲ್ಕುಲೇಟರ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ನಾನು SWP ಕ್ಯಾಲ್ಕುಲೇಟರ್ ಪ್ರಕಾರ ಹೇಳಿದ್ರು, ಲೆಟ್ಸೇ ಇವತ್ತು ನಿಮ್ಮ ಹತ್ರ 50 ಲಕ್ಷ ದುಡ್ಡು ಕೂಡಿಟ್ಟಿರ್ತೀರ. ಸೊ ಆ್ಯಂಡ್ ಯು ವಾಂಟ್ ಟು ರಿಟೈರ್, ನಿಮ್ಗೆ ಅನಿಸ್ತಾ ಇದೆ ನಾನು ರಿಟೈರ್ ಆಗ್ಬೇಕು ಸರ್, ನನಗೆ ಇನ್ನು ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ, ನಾನೇನೋ ಬೇರೆ ಪ್ಯಾಷನ್ ಏನೋ ಇದೆ ಅದನ್ನೇನೋ ಮಾಡ್ಕೋಬೇಕು. ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಫ್ಯಾಮಿಲಿ, ಮಕ್ಕಳು ನೋಡ್ಕೋಬೇಕು. ಒಂದು ಫಿಕ್ಸ್ಡ್ ಇನ್ಕಮ್ ಬರೋರಿಗೆ ಕೆಲಸ ಬಿಟ್ಟು ಬೇರೆ ಏನೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಂತಾನೆ ಒಂದು ವರ ಇದೆ, ಅದೇ SWP, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಲೆಟ್ಸ್ 50 ಲಕ್ಷ ನೀವು ಇನ್ವೆಸ್ಟ್ ಮಾಡಿ ತಿಂಗಳ 40,000 ರೂಪಾಯಿ ನೀವು ವಿಡ್ರಾ ಮಾಡಿದ್ರು, ನೀವು 20 ವರ್ಷದಲ್ಲಿ 96 ಲಕ್ಷ ವಿಡ್ರಾ ಮಾಡಿರ್ತೀರ. ಸ್ಟಿಲ್ ನಿಮ್ಮ ಹತ್ರ ಒಂದು 5-5.5 ಕೋಟಿ ದುಡ್ಡು ಮಿಕ್ಕಿರುತ್ತೆ. ಸೊ ದಟ್ ಈಸ್ ಅ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್. ಆ್ಯಂಡ್ ಇವನ್ ದೋ ಯು ಆರ್ ವಿಡ್ರಾಯಿಂಗ್ ಸಮ್ ಫಂಡ್ಸ್, ಸ್ಟಿಲ್ ನಿಮ್ಮ ಫಂಡ್ಸ್ ಅಷ್ಟು ಬೆಳೆದಿರುತ್ತೆ. 50 ಲಕ್ಷ 5 ಕೋಟಿನೂ ಆಯಿತು, ಜೊತೆಗೆ ನೀವು 96 ಲಕ್ಷ ವಿಡ್ರಾನೂ ಮಾಡಿದ್ದೀರಾ, ಫ್ಯಾಮಿಲಿನೇ ಸೆಕ್ಯೂರ್ಡು. ಸೊ ಈ ಥರ ತುಂಬ ಆಪ್ಷನ್ಸ್ಗಳಿದೆ ಮಾರ್ಕೆಟಲ್ಲಿ. ಸೊ ಇದ್ರ ಬಗ್ಗೆ ಡೀಪಾಗಿ ಅರ್ಥ ಮಾಡ್ಕೋಬೇಕು. ಮಾತಾಡ್ತಾ ಆಗ್ಲೇ ಗೋಲ್ಡ್ ಬಗ್ಗೆನೂ ಕೂಡ ಮಾತಾಡಿದೆ. ಅಮೆರಿಕದಲ್ಲಿ 8,000 ಇದೆ, ಅದರಲ್ಲಿ ನಮ್ಮ ಭಾರತದಲ್ಲಿ 800 ಕೂಡ ಇಲ್ಲ ಅಂತ. ಸೊ ಅಲ್ಲಿ 8,000 ಅಂತಂದ್ರೆ ಇಲ್ಲಿ 1,000 ಕೂಡ ಇಲ್ಲ. ಸೊ ಗೋಲ್ಡ್ ರೇಟ್ ಅಲ್ಲಿ ವೇರಿಯೇಷನ್ಸ್ ಕಾಣ್ತಾ ಇರುವಂತದ್ದು ಸಾಕಷ್ಟು ನಮ್ಮ ಭಾರತದ ಗೃಹಿಣಿಯರಿಗೆ ಒಂದು ತಲೆಬಿಸಿ ಆಗಿರುವಂತದ್ದು. ಸೊ ಯಾವಾಗ ತಗೊಳ್ಳೋಣ, ಹೇಗೆ ತಗೊಳ್ಳೋಣ, ಹೆಂಗಾಗುತ್ತೆ, ಯಾವಾಗ ತಗೋಬಹುದು ಅನ್ನುವಂಥದ್ದು ಸಾಕಷ್ಟು ಕ್ವಶನ್ ಮಾರ್ಕ್, ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸೊ ಗೋಲ್ಡ್ ಬಗ್ಗೆ ಹೇಳೋದಾದ್ರೆ, ಗೋಲ್ಡ್ಗೂ ಸ್ಟಾಕ್ ಮಾರ್ಕೆಟ್ಗೂ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಮ್ಮ ದೇಶದ ಗೃಹಿಣಿಯರ ಬಗ್ಗೆ ನಾವು ಮೆಚ್ಕೊಳ್ಳೇಬೇಕು. ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಅಂದರೆ ನಾನು ಅವಾಗೆ ರಿಸರ್ವ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ, ಗೌರ್ಮೆಂಟ್ ರಿಸರ್ವ್ಸ್ ಅಮೆರಿಕದ ಹತ್ರ 8,000 ಟನ್ ಇದೆ, ನಮ್ಮ ಹತ್ರ ಬರೀ 800 ಟನ್ ಇದೆ. ಬಟ್ ನಮ್ಮ ಇವ್ರದ್ದು ಏನೋ ಜನಸಾಮಾನ್ಯರ ರಿಸರ್ವ್ಸ್ ಬಗ್ಗೆ ನಾವು ಮಾತಾಡಿಲ್ಲ. ಸೊ US ಅಲ್ಲಿ ಜನಸಾಮಾನ್ಯರ ಹತ್ರ 16,000 ಟನ್ ಇದ್ರೆ, ನಮ್ಮ ಭಾರತದಲ್ಲಿ 25,000 ಟನ್ ಬಂಗಾರ ನಮ್ಮ ಜನಸಾಮಾನ್ಯರ ಹತ್ರ ಇದೆ. ಯೋಚನೆ ಮಾಡಿ, ಇಡೀ ಪ್ರಪಂಚದಲ್ಲಿ ಜನಗಳ ಹತ್ರ ಹೈಯೆಸ್ಟ್ ಬಂಗಾರ ಇರೋದು ಭಾರತನೇ, ನೋ ಅದರ್ ಕಂಟ್ರಿ. ಸೊ ನೀವು ನೋಡಿರ್ತೀರ, ಮದುವೆಯಲ್ಲೆಲ್ಲ ನೆಕ್ಲೆಸ್ ಹಾಕೊಳ್ಳೋದೇನು, ಬಳೆ ಹಾಕೊಳ್ಳೋದೇನು, ಅದು ನಮ್ಮ ಸಂಪ್ರದಾಯ, ಅದು ಅಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಸೊ ಇವತ್ತಿಗೂ ಸಹ ನಮ್ಮ ದೇಶದಲ್ಲಿ ರಾಜ ಪದ್ಧತಿ ಇಲ್ಲಾಂದ್ರೂ ನಮ್ಮ ಜನಗಳು ನಾನೇ ರಾಜ ನಾನೇ ರಾಣಿ ಅಂತ ಬದುಕ್ತಾ ಇದ್ದಾರೆ. ಎಸ್, ರಿಯಲಿ ಹ್ಯಾಟ್ಸ್ ಆಫ್. ಬಟ್ ನಿಮ್ಮ ಮೈಂಡ್ ಸೆಟ್ಗೆ ಒಂದು ಫಿನಾನ್ಷಿಯಲ್ ಆಗಿ ಹೇಳಬೇಕಂದ್ರೆ, ನೀವು ಗೋಲ್ಡ್ ರೇಟು ಮೇಲಕ್ಕೆ ಹೋಗ್ತಾ ಇದೆ, ಏನಕ್ಕೆ ಹೋಗ್ತಾ ಇದೆ ಅಂತ ರೀಸನ್ನ ಹುಡುಕಿದ್ರೆ, ಮೋಸ್ಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ದ ವರ್ಲ್ಡ್, ಎಸ್ಪೆಷಲಿ ದ ಚೈನಾ ಸೆಂಟ್ರಲ್ ಬ್ಯಾಂಕ್ಸ್ ಅಂದರೆ ಆ ದೇಶದ ಮೇನ್ ಬ್ಯಾಂಕ್. ಅಂದರೆ ನಮ್ಮ ದೇಶದಲ್ಲಿ RBI ಥರ ಇರೋದೇ, ಪ್ರತಿ ದೇಶದಲ್ಲೂ ಅವ್ರವ್ರದ್ದು RBI ಬ್ಯಾಂಕ್ಸ್ ಥರ ಅವ್ರವ್ರದ್ದು ಸೆಂಟ್ರಲ್ ಬ್ಯಾಂಕ್ಸ್ ಇರುತ್ತೆ. ಇವ್ರೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರ ಕರೆನ್ಸಿನ ಸ್ವಲ್ಪ ವ್ಯಾಲ್ಯೂಯೇಷನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಗೋಲ್ಡ್ ರಿಸರ್ವ್ಸ್ನ ಸಿಕ್ಕಾಪಟ್ಟೆ ತಗೊಂಡ್ರು. ಆ್ಯಂಡ್ ಇಲ್ಲಿ ಚೈನಾದು ಒಂದು ಕುತಂತ್ರ ಏನಂದರೆ, ಸೊ ವರ್ಲ್ಡ್ಸ್ದು ಹೈಯೆಸ್ಟ್ ರಿಸರ್ವ್ ಇರೋ ಕರೆನ್ಸಿ ಬಂದು ಡಾಲರ್. ಈ ಡಾಲರ್ಗಿಂತ ಗೋಲ್ಡ್ ರಿಸರ್ವ್ಸ್ ಜಾಸ್ತಿ ಆಗಬೇಕು, ಗೋಲ್ಡ್ ಶುಡ್ ಬಿ ದ ಹೈಯೆಸ್ಟ್ ವ್ಯಾಲ್ಯೂಯೇಷನ್ ಇರೋ ಕರೆನ್ಸಿ ಆಗಬೇಕು, ಆರ್ ಗೋಲ್ಡ್ ವ್ಯಾಲ್ಯೂಯೇಷನ್ ಶುಡ್ ರೀಚ್ ಸಚ್ ಎ ಲೆವೆಲ್, ಡಾಲರ್ ಸೆಕೆಂಡ್ ಪ್ಲೇಸಿಗೆ ಬರಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲೇ ಅವರು ಗೋಲ್ಡನ್ನ ಸಿಕ್ಕಾಪಟ್ಟೆ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಿಮ್ಗೆ ಗೊತ್ತಿದೆ, ಲಾಸ್ಟ್ 1.5 ಇಯರಿಂದ ಗೋಲ್ಡ್ ಪ್ರೈಸಸ್ಸು 6,000 ಇದ್ದಿದ್ದು ಇವತ್ತು 13, 14, 15 ಹತ್ರ ಹೋಗಿ ನಿಂತಿದೆ. ಡಬಲ್ ಆಗಿ ತುಂಬ ಜನ ಖುಷಿಪಟ್ಟು ಮಾರ್ಕೊಳ್ಳೋರು 15,000ದಲ್ಲಿ ಮಾರ್ಕೊಂಡಿದ್ದಾರೆ, ವಿಚ್ ಈಸ್ ಐ ಸೇ
ಇಟ್ಸ್ ಬಿಸ್ನೆಸ್ ಪಾಯಿಂಟ್ ನೋಡೋಕೆ ಯು ಆರ್ ಡನ್ ಅ ಗ್ರೇಟ್ ಜಾಬ್. ಯಾರು 6,000ದಲ್ಲಿ ತೊಗೊಂಡು 15,000 ರೂಪಾಯಿಗೆ ಮಾರ್ಕೊಂಡಿದ್ರೋ ನೀವು ಎಕ್ಸಲೆಂಟ್ ಜಾಬ್ ಮಾಡಿದ್ದೀರ. ಬಟ್ ಇವಾಗ ಮತ್ತೆ ಅದು ಹೆಂಗೆ ಅನಿಸುತ್ತೆ, ಮತ್ತೆ ಆ ಎಮೋಷನ್ ಇದೇ ಇರುತ್ತೆ, ನಾನು ಮಾರ್ಬಿಟ್ಟೆ ಬಟ್ ನನಗೆ ಗೋಲ್ಡ್ ಬೇಕೇ ಬೇಕು. ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿಯಲ್ಲಿ ಅಟ್ಲೀಸ್ಟ್ ಒಂದು 200 ಗ್ರಾಮ್ ಗೋಲ್ಡ್ ಆದರೂ ತಗೊಳ್ಳಿ. ಒಂದು ಫ್ಯಾಮಿಲಿಗೆ ನಾನು ಹೇಳ್ತಿರೋದು 200 ಗ್ರಾಮ್ ಗೋಲ್ಡು ಕನಿಷ್ಠ ಇಟ್ಕೊಂಡ್ರೆ ನಿಮ್ಮ ಕಷ್ಟ ಕಾಲಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು, ಸ್ವಲ್ಪ ಕಮ್ಯುನಿಟಿ ಹೆಸರು ಬೇಡ, ಜಸ್ಟ್ ಆ ಕಮ್ಯುನಿಟಿಯಲ್ಲಿ ನೀವು 100 ಕಾಸಿನ ಸರ ಹುಡುಗಿಗೆ ಹಾಕಿದ್ರೆ ಮಾತ್ರ ಮದುವೆ ಮಾಡ್ಕೊಳ್ಳೋರು. ಏನಕ್ಕೆ ಅಂತ ನಾನು ಕೇಳಿದೆ ಒಬ್ಬರಿಗೆ, 100 ಕಾಸಿನ ಸರ ಹಾಕಿಲ್ಲ ಅಂದ್ರೆ ಹೆಣ್ಣು ಕೊಡಲ್ಲಪ್ಪ ನಮ್ಮ ಕ್ಯಾಸ್ಟಲ್ಲಿ. ಏನಕ್ಕಂದರೆ ಗಂಡ ಏನಾದರೂ ತೀರ್ಕೊಂಡ್ರು ಒಂದೊಂದು ಕಾಸು ಮಾರ್ಕೊಂಡ್ರು ಒಂದೊಂದು ತಿಂಗಳು ಜೀವನ ಮಾಡ್ಬೋದು, 10 ವರ್ಷ ಜೀವನ ಮಾಡ್ಬೋದು. ಆ ಒಂದು ಸೇಫ್ಟಿಗೋಸ್ಕರ ಗೋಲ್ಡು ನೀವು ಎಷ್ಟೇ ತೊಗೊಂಡ್ರು ಸೇಫ್ಟಿ ಪಾಯಿಂಟಲ್ಲಿ ತೊಗೊಳ್ಳಿ. ಸೊ ಅಟ್ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ತೊಗೊಳ್ತೀನಿ, ಇನ್ವೆಸ್ಟ್ಮೆಂಟ್ ಅದು ತೊಗೊಂಡು ಮತ್ತೆ ಡಬಲ್ ಆಗುತ್ತೆ ಅನ್ನೋದು ಅಸಾಧ್ಯ. ಇವಾಗ 16,000 ರೂಪಾಯಲ್ಲಿರೋ ಗೋಲ್ಡ್ 32,000 ರೂಪಾಯಿಗೆ ಹೋಗೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್, ಮೇ ಬಿ 2 years 3 years ಆಗ್ಬೋದು, 5 years ಆಗ್ಬೋದು. ಅಟ್ ಪ್ರೆಸೆಂಟ್ ನಿಜವಾಗ್ಲೂ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಪ್ರತಿ ತಿಂಗಳು ಒಂದು SIP ಮೋಡ್ ಅಂತ ಕರೀತಾರೆ. ಪ್ರತಿ ತಿಂಗಳು 2,000, 3,000, 5,000 ವಾಟ್ ಎವರ್ ನಿಮ್ಮ ಕೈಲಿ ಆದಷ್ಟು, ನಿಮ್ಮ ಸಂಪಾದನೆ ಎಷ್ಟಿದೆಯೋ ನಿಮ್ಮ ಸಂಪಾದನೆಯಲ್ಲಿ 1% ಇಲ್ಲ 2% ಅಷ್ಟು ಗೋಲ್ಡನ್ನ ತಗೊಳ್ಳಿ. ಇಲ್ಲ ಸಿಲ್ವರ್ ಮೇಲೆ ಒಂದು ಸ್ವಲ್ಪ ಹಾಕಿ. ಸಿಲ್ವರು ಗೋಲ್ಡ್ ಕಂಪೇರ್ ಮಾಡಿಕೊಂಡ್ರೆ ನನ್ನ ಓಟ್ ಯಾವತ್ತಿದ್ರೂ ಗೋಲ್ಡ್ ಮೇಲೆ ಇರ್ತದೆ, ಸಿಲ್ವರ್ ಮೇಲೆ ನಾನು ಓಟ್ ಹಾಕಲ್ಲ. ಬಿಕಾಸ್ ಸಿಲ್ವರಲ್ಲಿ ಏನಾಗುತ್ತೆ, ನೀವು ಸಿಲ್ವರ್ ತೊಗೊಳ್ತೀರಾ, ಮಾರಕ್ಕೆ ಹೋಗ್ತೀರಾ, 40% ವೇಸ್ಟೇಜ್ ಹೋಗ್ಬಿಡುತ್ತೆ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಸಿಲ್ವರ್ ಅಂತಾರೆ, ಬಟ್ ಅದರಲ್ಲಿ ರಿಸ್ಕು ಅಷ್ಟೇ ಇರುತ್ತೆ. ಸೊ ಸಿಲ್ವರು EVಯಲ್ಲಿ ಯೂಸ್ ಮಾಡ್ತಾರೆ, ಅಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಅದೆಲ್ಲೆಲ್ಲೋ ಟ್ರಾನ್ಸ್ಫಾರ್ಮರ್ಸಲ್ಲಿ MCB ಪ್ಯಾನಲ್ಸಲ್ಲಿ ಎಲ್ಲೆಲ್ಲೋ ಅದು ಐ ಅಗ್ರಿ. ಬಟ್ ಅದು ಎಷ್ಟು ಯೂಸ್ ಮಾಡ್ತಾರೆ ಹೇಳಿ, ಇಷ್ಟು ವರ್ಷ ಯೂಸ್ ಮಾಡದೇ ಇರೋದು ಇವಾಗ ಹೆಂಗೆ ಯೂಸ್ ಮಾಡಿಬಿಡ್ತಾರೆ. EVಯಲ್ಲಿ ಯೂಸ್ ಮಾಡ್ತಾರೆ ನೆಗ್ಲಿಜಿಬಲ್ ಕ್ವಾಂಟಿಟಿ. ಸೊ ಅದರಿಂದ ಸಿಲ್ವರ್ ಪ್ರೈಸಸ್ ಹೋಗ್ತಾ ಇದೆ ಅನ್ನೋದು ನನ್ನ ಪ್ರಕಾರ, ಈವನ್ ದೊಡ್ಡ ಅನಲಿಸ್ಟ್ಗಳ ಪ್ರಕಾರ ತಪ್ಪು. ಸೊ ಸಿಲ್ವರ್ನ ರಿಸರ್ವ್ ಮಾಡ್ಕೊಳ್ತಾ ಇದ್ದಾರೆ ಯಾರೋ ಒಬ್ಬರು, ಅದರಿಂದ ಮೇಲಕ್ಕೆ ಹೋಗ್ತಾ ಇದೆ ಹೊರತು ಏನು ನಮ್ಮ ದೇಶದಲ್ಲಿ EV ಕಾರ್ಸ್ ಏನು ಅಂಥ ಸಂಚಲನನೇ ಇಲ್ಲ, ಎಲ್ಲಿ ಏನು. ಸೊ ಸ್ವಲ್ಪ ಯೋಚನೆ ಮಾಡಿದ್ರೆ ಐ ಆಲ್ವೇಸ್ ಪ್ರಿಫರ್ ಗೋಲ್ಡ್ ಓವರ್ ಸಿಲ್ವರ್. ಸೊ ಗೋಲ್ಡಲ್ಲಿ ಹೂಡಿಕೆ ಮಾಡಿ ಪ್ರತಿ ತಿಂಗಳು ಸ್ವಲ್ಪನೇ ಆನ್ಲೈನ್ ಮುಖಾಂತರ ಬಂಗಾರನ ತಗೊಳ್ಳಿ. ಅದನ್ನು ಗೋಲ್ಡ್ ಬೀಸ್ ಅಂತ ಕರೀತಾರೆ. ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಬಂಗಾರ ತಗೊಳ್ಳಿ. ಯಾವುದೇ ರೀತಿಯ ಆ್ಯಪ್ ನೀವು ನೋಡ್ತಿರೋ ಅಡ್ವರ್ಟೈಸ್ಮೆಂಟ್, ಆ ಆ್ಯಪು ಈ ಆ್ಯಪು ಅಲ್ಲೆಲ್ಲೋ ನೋಡಿದೆ ಸರ್ ಅಂತ, ದಯಮಾಡಿ ಆ್ಯಪ್ಗಳಲ್ಲಿ ಗೋಲ್ಡ್ ತೊಗೋಬೇಡಿ. ಅಲ್ಲಿ ಗೋಲ್ಡ್ ನೀವೇನು ತೊಗೊಳ್ತಿರಲ್ಲ ಅದಕ್ಕೆ ಕೊಲ್ಯಾಟ್ರಲ್ ಆಗಿ ರಿಸರ್ವ್ ಗೋಲ್ಡ್ ಇಡಬೇಕು. ಅವ್ರು ಏನಾದ್ರು ಇಟ್ಟಿಲ್ಲ ಅಂದರೆ ನಾಳೆ ದಿವಸ ನಿಮಗೆ ಸಿಕ್ಕಾಪಟ್ಟೆ ನಿಮ್ಮ ಹಾಕಿರೋ ಬಂಡವಾಳನೇ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದರಿಂದ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಗೋಲ್ಡ್ ತೊಗೊಳ್ಳೋದು 100% ಸೇಫ್ ಇರುತ್ತೆ. ಬಿಕಾಸ್ RBI SEBI ಎಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ ಇನ್ ಕೇಸ್ ಆಫ್ ಫ್ರಾಡೇ ಆಗಲ್ಲ ನನ್ನ ಪ್ರಕಾರ. ಡಿಮ್ಯಾಟ್ ಮುಖಾಂತರ ತೊಗೊಳ್ಳಿ. ಡಿಮ್ಯಾಟ್ ಬಿಟ್ಟು ಆನ್ಲೈನಲ್ಲಿ ಅದೇನೋ ಬೇರೆ ಆ್ಯಪ್ಸ್ ಇದೆ, ಥರ್ಡ್ ಪಾರ್ಟಿ ಆ್ಯಪ್ಸನ್ನು ದಯಮಾಡಿ ಅಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಫಿಸಿಕಲ್ ಗೋಲ್ಡ್ ಅಂತೂ ತೊಗೊಳಕ್ಕೆ ಹೋಗಬೇಡಿ. ಅದು ಏನೋ ನಮ್ಮ ದೇಶದಲ್ಲಿ ಬುಲಿಯನ್ ತೊಗೊಳ್ಳಲ್ಲ, ಅಂಗಡಿಗೆ ಹೋಗಿ ಬುಲಿಯನ್ ಬಿಸ್ಕೆಟ್ ಆ ಥರ ಏನೂ ತೊಗೊಳ್ಳಲ್ಲ. ಇವ್ರೇನು ಮಾಡ್ತಾರೆ, ಒಡವೆ ತೊಗೊಳ್ತಾರೆ. ಒಡವೆ ತೊಗೊಂಡವಾಗ ನೀವು 1 ಕೋಟಿ ರೂಪಾಯಿ ಒಡವೆ ತೊಗೊಂಡ್ರೆ ನಿಮಗೆ ಸಿಗೋದೇ 75 ಲಕ್ಷ ರೂಪಾಯಿ ಒಡವೆ. ಇನ್ನು 25 ಲಕ್ಷ ಹೋಯ್ತು. 1/4% ಆಸ್ತಿ ಬರ್ಕೊಡೋದಕ್ಕೆ ಬಂಗಾರದ ಅಂಗಡಿಗೆ ಏನಕ್ಕೆ ಹೋಗ್ತೀರಾ? ನೀವು ಬಂಗಾರದ ಅಂಗಡಿಗೆ ಹೆಜ್ಜೆ ಇಟ್ಟರೆ 1/4% ಆಸ್ತಿ ಹೋಯ್ತು. ಸೊ ಅದರಿಂದ ಬಂಗಾರದ ಅಂಗಡಿಯವ್ರು ಒಂದು ಬಂಗಾರದ ಅಂಗಡಿ ಇವತ್ತು 1000 ಬಂಗಾರದ ಅಂಗಡಿ ಆಗ್ತಾ ಇದೆ. ಯಾಕಂದರೆ ಜನ ಕ್ಯೂವಲ್ಲಿ ನಿಂತ್ಕೊಂಡು ಆಸ್ತಿಗಳನ್ನ ಬರ್ಕೊಡ್ತವ್ರೆ, 1/4% ಆಸ್ತಿಗಳನ್ನ ಬರ್ಕೊಡ್ತವ್ರೆ. ಆದ್ದರಿಂದ ಬಂಗಾರದ ಅಂಗಡಿಯಲ್ಲಿ ಬಂಗಾರ ತೊಗೊಳ್ಳೋ ಬದಲು ಡಿಮ್ಯಾಟ್ ಅಕೌಂಟಲ್ಲಿ ಬಂಗಾರ ತೊಗೊಂಡ್ರೆ, ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಗೋಲ್ಡ್ ಮ್ಯೂಚುವಲ್ ಫಂಡ್ ಇದೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಸಹ ನೀವು ಆ 25% ಮೇಕಿಂಗು, ವೇಸ್ಟೇಜು, ಲೈಟ್ ಹಾಕಿದ್ದು, ಜ್ಯೂಸ್ ಕೊಟ್ಟಿದ್ದು ಏನೂ ಬರಲ್ಲ. ಸೊ ನಿಮ್ಮ ದುಡ್ಡನ್ನು ನೀವು ಉಳಿಸ್ಕೋಬೋದು. ಸಾಕಷ್ಟು ಅನುಕೂಲಗಳ ಬಗ್ಗೆ ತಿಳಿಸ್ಕೊಟ್ರೆ, ಡಿಮ್ಯಾಟ್ ಅಕೌಂಟಲ್ಲಿ ನಾವು ಗೋಲ್ಡನ್ನು ತಗೊಳ್ಳೋದು ಯಾವ ರೀತಿ ಅನ್ನುವಂಥದ್ದು. ಹಾಗೆಯೇ ಈಗ ನಾವೆಷ್ಟೇ ಹೇಳಿದ್ರು ಕೂಡ ಜನಸಾಮಾನ್ಯರು ಹೋಗೋದೇ ಯಾಕಂತಂದ್ರೆ ಬಂಗಾರದ ಅಂಗಡಿಗೆ. ಅದರಲ್ಲೂ ಈಗ ಹಬ್ಬದ ಸಂದರ್ಭ ಅಂತ ಬಂತು ಅಂತಂದ್ರೆ ಸಿಲ್ವರ್ ತಗೊಳ್ಳೋದಕ್ಕೂ ಮುಗಿ ಬೀಳ್ತಾರೆ, ಹಾಗೇನೆ ಬಂಗಾರ ತಗೊಳ್ಳೋದಕ್ಕೂ ಮುಗಿ ಬೀಳ್ತಾರೆ. ಈ ಎಕ್ಸಾಂಪಲ್ ಏನಂತಂದ್ರೆ ಯುಗಾದಿ ಬಂದಾಗ ಆಗಿರ್ಬೋದು, ಹೊಸತನ್ನ ಏನಾದ್ರು ತಗೊಂಡ್ಬರಬೇಕು, ಅಕ್ಷಯ ತೃತೀಯ ಅಂತ ಬಂದಾಗ್ಲೂ ಕೂಡ ಆವತ್ತಿನ ದಿನ ತಗೊಂಡ್ರೆ ನಮ್ಗೆ ಇನ್ನೂ ಹೆಚ್ಚು ಬರುತ್ತೆ, ಸಂಪತ್ತು ಹರಿದಾಡುತ್ತೆ, ಮನೆಯಲ್ಲೆಲ್ಲ ತುಂಬು ತುಳುಕುತ್ತೆ ಅನ್ನುವಂತಹ ಒಂದಿಷ್ಟು ನಂಬಿಕೆಗಳಿಂದ ಇದೆ. ಆ ನಂಬಿಕೆಗಳಿಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಆದ್ರೆ ಅದರಿಂದ ಎಷ್ಟು ಲಾಭ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ನಿಮ್ಮ ವಿಚಾರಗಳಲ್ಲಿ ತಿಳಿಸ್ಕೊಡೋದಾದ್ರೆ. ಸೊ ಇವಾಗ ಅಕ್ಷಯ ತೃತೀಯಾಗೆ ನಾವು ಹೋಲ್ಸೇಲಲ್ಲಿ ಹೋಗ್ಬಿಟ್ಟು ಹೋಲ್ಸೇಲಲ್ಲಿ ಬರ್ಕೊಡ್ತಾ ಇದ್ದೀವಿ ಆಸ್ತಿಗಳನ್ನ. ಸೊ ಇವಾಗ ಯೋಚನೆ ಮಾಡಿ ಸರ್, ಇವಾಗ ಅಕ್ಷಯ ತೃತೀಯಾಗಿ ಬಂಗಾರ ತಗೊಳ್ಳೋದ್ರಿಂದ ಭಾಳ ಬಂಗಾರ ಆಗುತ್ತೆ ಅನ್ನಂಗಿದ್ರೆ, ಬಟ್ ಬಂಗಾರ ಮಾರೋನು ಭಾಳ ಹಾಳಾಗ್ಬಿಡುತ್ತಾ? ಯೋಚನೆ ಮಾಡಿ. ಬಟ್ ಅವನೇನಕ್ಕೆ ಮಾರ್ತಾನೆ ಬಂಗಾರ? ನಿಮಗೆ ಒಳಿತಾಗತ್ತಂದರೆ ಆ ಬಂಗಾರ ಮಾರೋನಿಗೆ ಕೆಟ್ಟದ್ದು ತಾನೇ ಹಾಕಬೇಕು. ಸೊ ಅದನ್ನು ಒಂದು ಸ್ವಲ್ಪ
ಕಾಯಿನ್ ಒನ್ ಸೈಡ್ ಮಾತ್ರ ಜನ ನೋಡ್ತಾರೆ, ಕಾಯಿನ್ ಇನ್ಸೈಡ್ ಕಾಯಿನ್ ಈ ಕಡೆ ತಿರುಗಿಸಿ ಯಾಕೆ ನೋಡಲ್ಲ ಅಂತ ನನ್ನ ಪ್ರಶ್ನೆ. ಸೊ ಡೆಫಿನೆಟ್ಲಿ ನೀವು ಬಂಗಾರ ತೊಗೋಬೇಕಂದ್ರೆ ನಿಜವಾಗ್ಲೂ ನಿಮ್ಗೆ ಸೆಂಟಿಮೆಂಟ್ ನಾನೇನು ಅಫೆಕ್ಟ್ ಮಾಡಲ್ಲ, ನೀವು ತಗೊಳ್ಳಿ. ಬಟ್ ಒಂದು 1 ಗ್ರಾಮ್ ಗೋಲ್ಡ್ ತೊಗೊಳ್ಳಿ, 1 ಗ್ರಾಮ್ ಸಿಲ್ವರ್ ತೊಗೊಳ್ಳಿ. ಅದು ಬಿಟ್ಬಿಟ್ಟು ಅಕ್ಷಯ ತೃತೀಯ ಅಂತ ಹೇಳ್ಬಿಟ್ಟು ಒಂದು 2 kg ಗೋಲ್ಡ್ ತೊಗೊಂಡ್ರೆ ಆ 2 kg ಅಲ್ಲಿ ನಿಮ್ಮದು ಅಲ್ಲಿ 1/4 kg ಇಲ್ಲ ಅರ್ಧ kg ಅಲ್ಲಿ ಮೇಕಿಂಗ್ ಚಾರ್ಜಸಲ್ಲೇ ಹೋಗಿರುತ್ತೆ. ಅದ್ರ ಬದಲು ಬುಲಿಯನ್ ತಗೊಳ್ಳಿ, ಇಲ್ಲ ಆನ್ಲೈನ್ ಮುಖಾಂತರ ಬಂಗಾರ ತಗೊಳ್ಳೋದ್ರಿಂದ. ಲೆಟ್ಸ್ ಸೇ ಗೋಲ್ಡ್ ಪ್ರೈಸ್ 6,000 ರೂಪಾಯಿ ಇತ್ತು, ನಾನು ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಗೋಲ್ಡ್ ETF ಅಲ್ಲಿ ಎಷ್ಟು 16 ರೂಪಾಯಿ, ಜಸ್ಟ್ 16 ರೂಪಾಯಿ ಇದ್ರೆ ನೀವು ಬಂಗಾರ ತೊಗೋಬೋದು ಅಕೌಂಟಲ್ಲಿ, ಡಿಮ್ಯಾಟ್ ಅಕೌಂಟಲ್ಲಿ. ಅದು ಏನು 100% ಸೇಫು. ಇನ್ನು ನೀವು ಫಿಸಿಕಲ್ ಗೋಲ್ಡಲ್ಲಿ ಮೇಕಿಂಗಲ್ಲಿ ಸ್ವಲ್ಪ ವೇಸ್ಟೇಜಲ್ಲಿ ನಿಮ್ಮ ಬಂಗಾರನ ನೀವೇ ತೊಗೊಂಡೋಗಿ ವಾಪಸ್ ಕೊಟ್ರು ಮತ್ತೆ ಹಿಂಗೆ ಸುಟ್ಟು ನೋಡ್ತಾರೆ. ನೋಡಿ ಎಷ್ಟು ಅನುಮಾನ, ಅದು ಇನ್ಸಲ್ಟ್. ನನಗೆ ಬೇಜಾರಾಗುತ್ತೆ. ನೀವು ಎಂಥ ನೆಕ್ಲೆಸ್ ತೊಗೊಂಡೋಗಿ ಕೊಟ್ಟರೆ ಹಿಂಗೆ 5 ನಿಮಿಷದಲ್ಲಿ ಸುಟ್ಬಿಟ್ಟು ಅದನ್ನು ಒಂದು ಗುಂಡೆ ಮಾಡಿಬಿಟ್ಟು ಇಲ್ಲ ಸರ್ ಇದು ಪ್ಯೂರಿಟಿಯಲ್ಲಿ 10% ಹೋಯ್ತು ಅಂದ್ಬಿಟ್ಟು ನಮಗೆ ಅಲ್ಲಿ ತಿರ್ಗಾ ಅಲ್ಲಿ ಮಾರಬೇಕಾದ್ರೆ ನಮಗೆ ಅಲ್ಲಿ 10% ಹೋಗ್ಬಿಡುತ್ತೆ. ಸೊ ತುಂಬ ಗೋಲ್ಡ್ ಬಗ್ಗೆ ನಾನು ಹೇಳೋದು, ತುಂಬ ಒಂದು ಎಮೋಷನ್ಸ್ ಇಟ್ಕೊಂಡಿರೋ ಅಂಥ ಭಾರತ ದೇಶದಲ್ಲಿ. ಸೊ 200 ಗ್ರಾಮ್ ಗೋಲ್ಡ್ ನಿಮ್ಮ ಹತ್ರ ಇದೆಯಾ ಸಾಕು, ಏನಕ್ಕೆ? ಸೇಫ್ಟಿಗೋಸ್ಕರ. ಸೊ ಅದು ಬಿಟ್ಟು ನೀವು ಏನೋ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿದ್ದರೆ ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡ್ ಗೋ ವಿತ್ ಡಿಜಿಟಲ್ ಗೋಲ್ಡ್. ಇಷ್ಟೇ ನನ್ನ ಅನಿಸಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.